ಈಗ ಡಿ ಕೆ ಸುರೇಶ್ ಒಂದು ಕಡೆ ಹೇಳ್ತಾರೆ, ಈ ಥರ ನೀವು ಅನುದಾನದಲ್ಲಿ ತಾರತಮ್ಯ ಮಾಡಿದೆ, ಪ್ರತ್ಯೇಕ ರಾಷ್ಟ್ರವನ್ನು ಕೇಳಬೇಕಾಗುತ್ತೆ, ದಕ್ಷಿಣ ಭಾರತ ಅಂದರೆ ಪ್ರತ್ಯೇಕ ರಾಷ್ಟ್ರಕ್ಕೆ ಬೇಡಿಕೆ ಇಡಬೇಕಾಗುತ್ತೆ ಅನ್ನೋ ಮಾತು ಕೂಡ ಹೇಳಿರು ಈ ಹಿಂದೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಈಗಾಗಲೇ ಹಿಂದೆ ತಮಿಳ್ನಾಡವರು ಇದನ್ನು ಹೇಳ್ಬಿಟ್ರು, ತೆಲಂಗಾಣದವರು ಹೇಳ್ಬಿಟ್ರು, ಕೊನೆ ಕರ್ನಾಟಕದವ್ರು ಹೇಳಿದ್ದಾರೆ. ಯಾರಿಗಾದರೂ ಮನಸ್ಸು ನೊಂದಾಗ, ನಮ್ಮ ರಾಜ್ಯಕ್ಕೆ ಸಿಗ್ತಾ ಇಲ್ಲ ಅಂತಂದಾಗ ನೋವಿನಿಂದ ಒಂದು ಮಾತಾಡ್ತಕ್ಕಂಥ ಸಹಜ. ಆದರೂ ಭಾರತ ಜನನೀಯ ತನುಜಾತೆ ಜಯ ಕರ್ನಾಟಕ ಮಾತೆ ಅಂತ ರಾಷ್ಟ್ರಕವಿ ಪುಟ್ಟಪ್ಪನವ್ರು ಹಾಡಿದಂಥ ನಾಡು ಕರ್ನಾಟಕ ರಾಜ್ಯ. ಅದು ನಮ್ಮ ಮಾತೆ, ಭಾರತ ಮಾತೆ ಅದು ನಮ್ಮ ಅಜ್ಜಿ. ಸೊ ಅದಕ್ಕೆ ನಾವೇನು ಹೇಳ್ತೀವಿ ಬಿ ಜೆ ಪಿಯವರಿಗೆ, ಫಸ್ಟ್ ಅಮ್ಮನಿಗೆ ನೋಡ್ರಪ್ಪ, ಆಮೇಲೆ ಅಜ್ಜಿಗೆ ನೋಡ್ರಂತೆ ಅಂತ. ಅಜ್ಜಿಗೆ ಬಿಟ್ಟು ಅಮ್ಮ ಇಲ್ಲ, ಅಮ್ಮನಿಗೆ ಬಿಟ್ಟು ಅಜ್ಜಿ ಇಲ್ಲ. ತಾಯಿ ಮಗಳ ಸಂಬಂಧ. ಭಾರತ ಜನನೀಯ ತನುಜಾತೆ, ಭಾರತ ಮಾತೆಯ ಸುಪುತ್ರಿ ಕರ್ನಾಟಕ ಮಾತೆ. ಸೊ ಹಾಗಾಗಿ ಈ ತಾಯಿಗೆ ನೀವು ಬಾಕಿಯವರಿಗೆಲ್ಲ ಒಳ್ಳೆಯ ಉಡುಪನ್ನು ಹುಟ್ಟಿ ನನ್ನ ತಾಯಿಗೆ ನೀವು ಏನು ಕೊಡದೇ ಇದ್ದರೆ ನ್ಯಾಚುರಲಾಗಿ ಆ ತಾಯಿ ಮಕ್ಕಳು ಕೇಳ್ತಾರೆ, ಕೇಳಬೇಕು. ಇದನ್ನು ಬಿ ಜೆ ಪಿಯವ್ರು ಕೇಳಬೇಕಾಗಿತ್ತು, ಕುಮಾರಸ್ವಾಮಿ ಅವ್ರು ಕೇಳಬೇಕಾಗಿತ್ತು, ದೇವೇಗೌಡರು ಹೋಗಿ ಕೂರಬೇಕಾಗಿತ್ತು, ಅವ್ರ ನೇತೃತ್ವ ತಗೋಬೇಕಾಗಿತ್ತು. ಹೌದು ಅನ್ಯಾಯ ಆಗಿದೆ ಬನ್ನಿ ಅಂತ. ಬಟ್ ಈಗ ಪರಿಸ್ಥಿತಿ ಅವರಿಗೂ ಪಾಪ ಅನುಕೂಲವಾಗಿಲ್ಲ, ಹಾಗಾಗಿ ಅವ್ರು ಮಾಡಲಿಲ್ಲ, ಇವ್ರು ಮಾಡ್ತಾಯಿದ್ದಾರೆ. ಇದು ಸಕ್ಸಸ್ ಆಗಲಿ ಅಂತ ಹಾರೈಸ್ತೀನಿ ನಾನು. ಈಗ ಡಿ ಕೆ ಸುರೇಶ್ ಒಂದು ಕಡೆ ಹೇಳ್ತಾರೆ, ಈ ಥರ ನೀವು ಅನುದಾನದಲ್ಲಿ ತಾರತಮ್ಯ ಮಾಡಿದೆ, ಪ್ರತ್ಯೇಕ ರಾಷ್ಟ್ರವನ್ನು ಕೇಳಬೇಕಾಗುತ್ತೆ, ದಕ್ಷಿಣ ಭಾರತ ಅಂದರೆ ಪ್ರತ್ಯೇಕ ರಾಷ್ಟ್ರಕ್ಕೆ ಬೇಡಿಕೆ ಇಡಬೇಕಾಗುತ್ತೆ ಅನ್ನೋ ಮಾತು ಕೂಡ ಹೇಳಿರು ಈ ಹಿಂದೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಈಗಾಗಲೇ ಹಿಂದೆ ತಮಿಳ್ನಾಡವರು ಇದನ್ನು ಹೇಳ್ಬಿಟ್ರು, ತೆಲಂಗಾಣದವರು ಹೇಳ್ಬಿಟ್ರು, ಕೊನೆ ಕರ್ನಾಟಕದವ್ರು ಹೇಳಿದ್ದಾರೆ. ಯಾರಿಗಾದರೂ ಮನಸ್ಸು ನೊಂದಾಗ, ನಮ್ಮ ರಾಜ್ಯಕ್ಕೆ ಸಿಗ್ತಾ ಇಲ್ಲ ಅಂತಂದಾಗ ನೋವಿನಿಂದ ಒಂದು ಮಾತಾಡ್ತಕ್ಕಂಥ ಸಹಜ. ಆದರೂ ಭಾರತ ಜನನೀಯ ತನುಜಾತೆ ಜಯ ಕರ್ನಾಟಕ ಮಾತೆ ಅಂತ ರಾಷ್ಟ್ರಕವಿ ಪುಟ್ಟಪ್ಪನವ್ರು ಹಾಡಿದಂಥ ನಾಡು ಕರ್ನಾಟಕ ರಾಜ್ಯ. ಅದು ನಮ್ಮ ಮಾತೆ, ಭಾರತ ಮಾತೆ ಅದು ನಮ್ಮ ಅಜ್ಜಿ. ಸೊ ಅದಕ್ಕೆ ನಾವೇನು ಹೇಳ್ತೀವಿ ಬಿ ಜೆ ಪಿಯವರಿಗೆ, ಫಸ್ಟ್ ಅಮ್ಮನಿಗೆ ನೋಡ್ರಪ್ಪ, ಆಮೇಲೆ ಅಜ್ಜಿಗೆ ನೋಡ್ರಂತೆ ಅಂತ. ಅಜ್ಜಿಗೆ ಬಿಟ್ಟು ಅಮ್ಮ ಇಲ್ಲ, ಅಮ್ಮನಿಗೆ ಬಿಟ್ಟು ಅಜ್ಜಿ ಇಲ್ಲ. ತಾಯಿ ಮಗಳ ಸಂಬಂಧ. ಭಾರತ ಜನನೀಯ ತನುಜಾತೆ, ಭಾರತ ಮಾತೆಯ ಸುಪುತ್ರಿ ಕರ್ನಾಟಕ ಮಾತೆ. ಸೊ ಹಾಗಾಗಿ ಈ ತಾಯಿಗೆ ನೀವು ಬಾಕಿಯವರಿಗೆಲ್ಲ ಒಳ್ಳೆಯ ಉಡುಪನ್ನು ಹುಟ್ಟಿ ನನ್ನ ತಾಯಿಗೆ ನೀವು ಏನು ಕೊಡದೇ ಇದ್ದರೆ ನ್ಯಾಚುರಲಾಗಿ ಆ ತಾಯಿ ಮಕ್ಕಳು ಕೇಳ್ತಾರೆ, ಕೇಳಬೇಕು. ಇದನ್ನು ಬಿ ಜೆ ಪಿಯವ್ರು ಕೇಳಬೇಕಾಗಿತ್ತು, ಕುಮಾರಸ್ವಾಮಿ ಅವ್ರು ಕೇಳಬೇಕಾಗಿತ್ತು, ದೇವೇಗೌಡರು ಹೋಗಿ ಕೂರಬೇಕಾಗಿತ್ತು, ಅವ್ರ ನೇತೃತ್ವ ತಗೋಬೇಕಾಗಿತ್ತು. ಹೌದು ಅನ್ಯಾಯ ಆಗಿದೆ ಬನ್ನಿ ಅಂತ. ಬಟ್ ಈಗ ಪರಿಸ್ಥಿತಿ ಅವರಿಗೂ ಪಾಪ ಅನುಕೂಲವಾಗಿಲ್ಲ, ಹಾಗಾಗಿ ಅವ್ರು ಮಾಡಲಿಲ್ಲ, ಇವ್ರು ಮಾಡ್ತಾಯಿದ್ದಾರೆ. ಇದು ಸಕ್ಸಸ್ ಆಗಲಿ ಅಂತ ಹಾರೈಸ್ತೀನಿ ನಾನು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.